ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರುವುದು, ಒವೇರಿಯನ್ ಉಂಟಾಗೋ ಏರುಪೇರಿನಿಂದ ತಾಯ್ತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣುತ್ತಿದ್ದಾರೆ. ಆಧುನಿಕ ಶಸ್ತ್ರಚಿಕಿತ್ಸೆ ಮತ್ತು ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರಲ್ಲೂ ಫಲವತ್ತತೆಯ ದೌರ್ಬಲ್ಯದಿಂದಲೂ ಬಂಜೆತನ ಅನುಭವಿಸುತ್ತಾರೆ. ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಕೂಡ ಪುನಃ ತಮ್ಮ ಕನಸನ್ನ ನನಸಾಗಿಸಿ ಕೊಳ್ಳಬಹುದು. ಅದಕ್ಕೆ ವರದಾನ ಅಂದ್ರೆ IVF. ಬಂಜೆತನದಿಂದ ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ಆ ಎಲ್ಲಾ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಕೂಡ ಸೂಕ್ತ ಪರಿಹಾರವಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಮಕ್ಕಳನ್ನ ಪಡೆಯದೆ ನಿರಾಸೆಗೆ ಒಳಗಾಗಿರ್ತಾರೋ ಅವರಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಈ ಕುರಿತು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ದೀಪ್ತಿ ವೆಂಕಟೇಶ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಬಂಜೆತನ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಹಲವು. ಆದರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಬಂಜೆತನ ಅಥವಾ ಸಂತಾನಹೀನತೆ ಅನ್ನೋದು ಹೊಸ ಪ್ರಾಬ್ಲಮ್ ಏನಲ್ಲ, ತುಂಬ ವರ್ಷದಿಂದ ಇರೋ ಪ್ರಾಬ್ಲಮ್ಮು. ಆ್ಯಂಡ್ ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದಾಗಲಿ ಅಥವಾ ನಮಗೆ ಜೀವನದಲ್ಲಿರೋ ಒತ್ತಡದಿಂದ ಆಗಲಿ ಅಥವಾ ಡಿಲೇಡ್ ಏಜ್ ಅಟ್ ಮ್ಯಾರೇಜ್ ಹಲವಾರು ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದು ಸುಮಾರು ಪಾತ್ರ ಇದೆ. ಏನರಲ್ಲಿ ಇನ್ಫಾರ್ಮೇಷನ್ ಅಂದರೆ ಅವೇರ್ನೆಸ್ನ ಕೊಡೋದ್ರಲ್ಲಿ. ಸೊ ಸೋಷಿಯಲ್ ಮೀಡಿಯಾಯಿಂದ ಬಂದು ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಅರಿವು ಅಂದರೆ ಅವೇರ್ನೆಸ್ ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದಿಂದ. ರೀಚ್ ಸೋಷಿಯಲ್ ಮೀಡಿಯಾದು ತುಂಬ ಇದೆ. ಎಂಥ ಮೂಲೆಯಲ್ಲಾದರೂ ಅವ್ರದ್ದು ಸೋಷಿಯಲ್ ಮೀಡಿಯಾಯಿಂದ ಇನ್ಫಾರ್ಮೇಷನ್ ಮುಟ್ತಾ ಇದೆ. ಮೊದಲೇನಂದರೆ ಓಕೆ, ಮದುವೆ ಆದರೂ ಎಷ್ಟೇ ವರ್ಷ ಆದರೂ ಮಕ್ಕಳಾಗತ್ತೆ, ಇನ್ಯಾರಿಗೂ ಆಗಿದೆ, ಸೊ ಅದು ಸಮಸ್ಯೆನೇ ಇಲ್ಲ. ಮದುವೆ ಆಗಿದೆ ಅಂದರೆ ಮಕ್ಕಳಾಗೇ ಆಗತ್ತೆ ಅಂತ ಹೇಳ್ಕೊಂಡು ಕನ್ಸಲ್ಟೇಷನ್ ಅಥವಾ ಸಮಾಲೋಚನೆನೇ ಡಿಲೇ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಮದುವೆ ಆಗಿದ್ದು 1 ವರ್ಷದಲ್ಲೇ ಬರ್ತಾರೆ ದಂಪತಿಗಳು, ಅಥವಾ 1 ಅಥವಾ 2 ವರ್ಷದಲ್ಲೇ ಬರ್ತಾರೆ. ನಾವು ಬಂದಾಗ ಓಕೆ ಒಳ್ಳೇದಾಯಿತು ಬಂದಿರೋದು ಅಂದರೆ, ಹೌದು ನಾವು ವಿಡಿಯೋ ನೋಡಿದ್ವಿ ಅಥವಾ ನಾವು ಈ ಮೀಡಿಯಲ್ಲಿ ನೋಡಿದ್ವಿ, ಹಿಂಗಾಗಿತ್ತು, ಸೊ 1 ವರ್ಷ ಆದಮೇಲೆ ಬರಬೇಕು ಅಂತ ಗೊತ್ತಾಯಿತು. ಸೊ ಆ ಅರಿವು ಅವ್ರಿಗಿದೆ. ಆ್ಯಂಡ್ ಪ್ರಾಬ್ಲಮ್ ಅಂತ ಅಂದರೆ ಸಂತಾನಹೀನತೆ ಅಥವಾ ಫಲವತ್ತತೆ ಕಡಿಮೆ ಆಗಿರೋದು ಒಂದು ಪ್ರಾಬ್ಲಮ್ ಅಂತ ಅವ್ರು ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಮುಂಚೆ ಏನಾಗ್ತಾ ಇತ್ತು, ಬರೀ ಹೆಂಗಸರು ಬರೋರು, ನಮಗೆ ಮನೇಲಿ ತುಂಬ ತೊಂದರೆ ಆಗ್ತಾ ಇದೆ, ನಮಗೆ ಮಕ್ಕಳು ಹುಡ್ತಾ ಇಲ್ಲ, ನಂಗೆ ಏನಾದರೂ ಟ್ರೀಟ್ಮೆಂಟ್ ಮಾಡಿ ಅಂತ. ಬಟ್ ಇತ್ತೀಚೆಗೆ ನಾವು ನೋಡಿದಾಗ ದಂಪತಿಗಳಾಗಿ ಇಬ್ಬರು ಗಂಡಸರು ಹೆಂಗಸರು ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್. ಸೋಷಿಯಲ್ ಮೀಡಿಯಾಯಿಂದ ಅವರಿಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. ಯಾಕಂದರೆ ಇವಾಗ ಫಲವತ್ತತೆ ಅಲ್ಲಿ ಕಡಿಮೆ ಆಗಿದೆ ಅಥವಾ ಸಂತಾನಹೀನತೆ ಸಮಸ್ಯೆ ಇದೆ ಅಂದರೆ ಅದರಲ್ಲಿ 30% ಹೆಂಗಸರಿಂದ ಕಾರಣ ಆಗಿರ್ಬೋದು, ಇನ್ನು 30% ಗಂಡಸರಿಂದ ಕಾರಣ ಆಗಿರ್ಬೋದು. ಇನ್ನು 30% ದಂಪತಿಗಳಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಇಬ್ಬರಿಂದಾನು ಸ್ವಲ್ಪ ತೊಂದರೆ ಇರಬಹುದು. ಸೊ ಇದನ್ನು ಅವರು ತಿಳ್ಕೊಂಡು ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ ದಿಸ್ ಇಸ್ ಪಾಸಿಟಿವ್, ಅನುಕೂಲ ಆಗಿರೋದು. ಅನಾನುಕೂಲ ಅಂದರೆ ಏನು ಅಂದರೆ ತುಂಬ ಇನ್ಫಾರ್ಮೇಷನ್ ಇರೋದ್ರಿಂದ ಸೆಲ್ಫ್ ಡಯಾಗ್ನೋಸಿಸ್ ಅನ್ನೋದು, ಇವ್ರು ನಮಗೆ ಒಂದು ವಿಡಿಯೋ ನೋಡಿದ್ವಿ, ಅದರಲ್ಲಿ ತುಂಬ ಇರ್ರೆಗ್ಯುಲರ್ ಅಂದರೆ ಋತುಚಕ್ರ ಸರಿಯೇ ಆಗ್ತಾ ಇರಲಿಲ್ಲ, ಸೊ ನನಗೆ ಮದುವೆ ಆಗ್ಲಿಕ್ಕಿಂತ ಮುಂಚೆನೇ ಗೊತ್ತು ನನಗೂ ಈ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಒಂದು ಮಹಿಳೆ ಬಂದಿದ್ರು. ಯಾಕೆ ಇಷ್ಟು ವರ್ಷ ಆದಮೇಲೆ ಬಂದ್ರಿ ಅಂದರೆ, ನಾನು ಆವಾಗ ಮಕ್ಕಳನ್ನ ಪ್ಲ್ಯಾನ್ ಮಾಡಿರಲಿಲ್ಲ, ಸೊ ಹೆಂಗಿದ್ರು ಅದೇ ಸಮಸ್ಯೆ PCO ಸಮಸ್ಯೆನೇ ನನಗೆ ಇದೆ ಅಂದ್ಕೊಂಡು ನಾನೇ ಲೇಟಾಗಿ ಬಂದೆ ಅಂತ. ಬಟ್ ಅವ್ರು ಬಂದಾಗ ಅವ್ರ ವಯಸ್ಸು 26 ಅಷ್ಟೇ. ಬಟ್ ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಆ್ಯಂಡ್ ಬ್ಲಡ್ ಟೆಸ್ಟ್ ಜೊತೆ ಕನ್ಫರ್ಮ್ ಮಾಡಿದಾಗ ಅವ್ರದ್ದು AMH ಅನ್ನೋ ಲೆವೆಲ್ 0.5 ಆಗಿತ್ತು. ಸೊ ಅದು ತುಂಬ ಕಡಿಮೆ, ನಾವು 40 ವಯಸ್ಸಲ್ಲಿ ನೋಡೋ ಅಂಥದ್ದು. ಸಿಂಪ್ಟಮ್ಸ್ ಸೇಮ್ ಆಗಿರ್ಬೋದು, ಬಟ್ ಡಯಾಗ್ನೋಸಿಸ್ ಅಥವಾ ತೊಂದರೆ ಏನಿರುತ್ತೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಒಂದು ಅನಾನುಕೂಲ ಆಗ್ತಾ ಇದೆ. ಅಂದರೆ ಸೆಲ್ಫ್ ಡಯಾಗ್ನೋಸಿಸ್, ಒಬ್ಬರಿಗೆ ಇದು ವರ್ಕ್ ಆಗಿದೆ ನಮಗೂ ಇದೇ ಇರುತ್ತೆ ಅನ್ನೋದು ಒಂದು ಬಂದಿದೆ ಅಲ್ಲ, ದಟ್ ಈಸ್ ಆಲ್ಸೋ ರಾಂಗ್. ಸೊ ಎರಡೂ ಇದೆ. ನಾವು ಯಾವ ರೀತಿ ಮಾಹಿತಿನ ತಗೊಂಡು ಫಿಲ್ಟರ್ ಔಟ್ ಮಾಡಿಕೊಂಡು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಇದೀಗ ಗರ್ಭಗುಡಿಯ IVF ಸೆಂಟರ್ನಿಂದ ಚಿಕಿತ್ಸೆಯನ್ನ ಪಡೆದು ಅದರಿಂದ ಸಕ್ಸಸ್ ಆದಂತಹ ಸವಿತಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮಾ. ಇದು ತಮಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮಕ್ಕಳ ಭಾಗ್ಯ ಇಲ್ಲ ಅಂತ ಗೊತ್ತಾಗಿ ನಂತರ ತಾವು ಗರ್ಭಗುಡಿಗೆ ಭೇಟಿ ಕೊಟ್ಟಿದ್ದ, ಹೇಗಾಯ್ತು ಅಂತ ಆ ಪ್ರಕ್ರಿಯೆ ಸವಿತಾ ಅವರೇ?
ಹೌದು ಮೇಡಮ್, ನಂದು ಮದುವೆ ಆಗಿ 2 ವರ್ಷ ಆಗಿತ್ತು. ಸೊ ನಾನು ಇಲ್ಲಿ ಬೇರೆ ಕಡೆ ಎಲ್ಲ ತೋರಿಸ್ಕೊಂಡಾಗ ನನಗೆ AMH ಲೆವೆಲ್ ಬಹಳ ಕಡಿಮೆ ಇದೆ, ಕ್ವಾಲಿಟಿ ಎಗ್ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರು ಮೇಡಮ್. ಸೊ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ನನಗೆ ಗರ್ಭಗುಡಿ ಹಾಸ್ಪಿಟಲ್ನ ರೆಫರ್ ಮಾಡಿದ್ರು. ಸೊ ನಾನು ಅವಾಗ ಗರ್ಭಗುಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಮೇಡಮ್. ಡಾಕ್ಟರ್ ಇದ್ದಾರೆ ದೀಪ್ತಿ ವೆಂಕಟೇಶ್ ಅವರು, ನೇರವಾಗಿ ಅವ್ರ ಜೊತೆನೆ ಮಾತನಾಡಬಹುದು, ತಮ್ಮ ಖುಷಿಯನ್ನ ಹಂಚ್ಕೊಳ್ಬಹುದು. ಸವಿತಾ ಅವರೇ. ಓಕೆ ಮೇಡಮ್. ನಮಸ್ತೆ ಸವಿತಾ, ಹೆಂಗಿದ್ದೀರಾ? ನಮಸ್ತೆ ಮೇಡಮ್, ಆರಾಮಿದ್ದೀನಿ ಮೇಡಮ್. ಓಕೆ, ಮಗುಗೆ ಎಷ್ಟು ವಯಸ್ಸು ಇವಾಗ? ಇವಾಗ 6 ಮಂತ್ಸ್ ಮೇಡಮ್. ನೀವು ತಗೊಂಡಿದ್ದ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ತಗೊಂಡಿದ್ದ ಟ್ರೀಟ್ಮೆಂಟು IVF ಮೇಡಮ್. ನನಗೆ ನೀವೇ IVF ಟ್ರೀಟ್ಮೆಂಟ್ಗೆ ಫಸ್ಟ್ ನಾನು ಗರ್ಭಗುಡಿ ಹಾಸ್ಪಿಟಲ್ಗೆ ಹೋದಾಗ ನೀವೇ ಮೇಡಮ್ ನೋಡಿದ್ದು, ನಿಮಗೆ ರೆಫರ್ ಮಾಡಿದ್ದು. ಸೊ ನೀವು ನನಗೆ 2025 ಟ್ರೀಟ್ಮೆಂಟ್ ಮಾಡಿದ್ದು ಮೇಡಮ್. ಸೊ ನಾನೀಗ 2026 ಡೆಲಿವರಿ ಆಗಿದೆ. ಟೋಟಲಿ ಗರ್ಭಗುಡಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಇಂದ ಇಟ್ಬಿಟ್ಟು ಫಾರ್ಮಸಿ ಆಗಿರ್ಬೋದು, ಮತ್ತೆ ಅಲ್ಲಿ ಲ್ಯಾಬ್ರೇಟರಿ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದು ಮೇಡಮ್. ಸೊ ಅಲ್ಲಿ ನಮಗೆ ಅಲ್ಲಿಂದ ಫಸ್ಟ್ ಟೈಮೇ ನಂದು ಪಾಸಿಟಿವ್ ರಿಸಲ್ಟ್ ಬಂದಿದ್ದು. ಸೊ ನಮಗೆ ತುಂಬಾ ಖುಷಿ ಇದೆ ಮೇಡಮ್ ಗರ್ಭಗುಡಿ ಹಾಸ್ಪಿಟಲ್ ಬಗ್ಗೆ. ಸೊ ನಾನಾದ್ಮೇಲೆ ನನ್ನ ಫ್ರೆಂಡು ಇನ್ನ ಇದ್ದು ಕೂಡ ಗರ್ಭಗುಡಿ ಹಾಸ್ಪಿಟಲ್ನ ರೆಫರ್ ಮಾಡಿದ್ವಿ ಮೇಡಮ್ ನಾವು. ಅವರು IUIಗೆ ಅವ್ರಿಗೆ ಹೇಳಿದ್ರು ಮೇಡಮ್, ಅವ್ರಿಗೂ ಕೂಡ ಪಾಸಿಟಿವ್ ರಿಸಲ್ಟ್ ಬಂದಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸವಿತಾ. ಮಗುನ್ ತಗೊಂಡು ಒಂದ್ಸತಿ ಬನ್ನಿ. ಹ್ಯಾಪಿ ಪೇರೆಂಟಿಂಗ್. ಥ್ಯಾಂಕ್ ಯು ಸವಿತಾ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಇವ್ರದ್ದು ಆಕ್ಚುಲಿ AMH ಕಡಿಮೆ ಇತ್ತು. ಅವರು ಹೇಳಿದ್ರು, ಸೊ ನಾನು ಕೊಟ್ಟಿದ್ದ ಎಕ್ಸಾಂಪಲ್ಗೆ ಒಂದು ಒಳ್ಳೆ ನಾನು ಕೊಟ್ಟಿದ್ದ ಮಾಹಿತಿಗೆ ಒಂದು ಒಳ್ಳೆ ಎಕ್ಸಾಂಪಲ್. ಇವರು AMH 0.9 ಇತ್ತು, ನಮಗೆ ಸಿಕ್ಕಿದ್ದೆ 3 ಭ್ರೂಣ. ಮದುವೆ ಆಗಿ ಬರೀ 2 ವರ್ಷ ಆಗಿದ್ರು, ಬೇಗ ಬಂದು ಅದನ್ನ ಗುರ್ತಿಸ್ಕೊಂಡು ಇಮಿಡಿಯೇಟ್ಲಿ IVFಗೆ ಹೋಗಿ ಆ ಫಸ್ಟ್ ಸೈಕಲ್ ಅಲ್ಲಿ ಏನಿದೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲೇ ಅವ್ರು ಸಕ್ಸಸ್ ಪಡೆದ್ರು. ಬಂದಿದ್ದು 3 ಭ್ರೂಣ, ಅದರಲ್ಲೇ ಪ್ರೆಗ್ನೆನ್ಸಿ ಆಯ್ತು. ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಈ ಸೋಷಿಯಲ್ ಮೀಡಿಯಾದಿಂದ ಆಗೋ ಲಾಭ ಮತ್ತು ಅನಾನುಕೂಲಗಳ ಬಗ್ಗೆ. ಅದರ ಜೊತೆಗೆ ಒಂದಷ್ಟು ದಂಪತಿಗಳಲ್ಲಿ ಒಂದು ಅಪನಂಬಿಕೆಗಳು ಇರುತ್ತೆ. ಅಂದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ಅವರಿಗೆ ಗೊತ್ತೇ ಇರೋದಿಲ್ಲ, ಗೊತ್ತಿದ್ರೂ ಕೂಡ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡಿರ್ತಾರೆ. ಅದ್ರ ಬಗ್ಗೆ ಮಾತನಾಡೋದಾದ್ರೆ. ಓಕೆ, ಸೊ ಅವ್ರಿಗಿರೋ ಮಿಸ್ಕನ್ಸೆಪ್ಷನ್ಸ್ ನೀವು ಹೇಳ್ತಾ ಇರೋದು. ಫಸ್ಟ್ ಬಂದು ಸೋಷಿಯಲ್ ಮೀಡಿಯಾಲಿ ಇಷ್ಟು ಇನ್ಫಾರ್ಮೇಷನ್ ಇರೋದ್ರಿಂದ IVF ಸೆಂಟರಿಗೆ ಹೋದರೆ ನಮಗೆ IVF ಹೇಳ್ತಾರೆ. ಸೊ ಇಷ್ಟು ಬೇಗ ಯಾಕೆ ಹೋಗಬೇಕು, ಟೈಮ್ ಇದೆ, ಏಜ್ ಇದೆ, ನಮಗಿನ್ನು ಚಿಕ್ಕ ವಯಸ್ಸು. ಫಸ್ಟ್ ನಾವು ಬಂದವರಿಗೆಲ್ಲ ಖಂಡಿತ IVF ಹೇಳೋದಿಲ್ಲ. IVFಗೆ ಸಮ್ ನಾನ್ ನೆಗೋಷಿಯಬಲ್, ಅಂದರೆ ಅಂಥವ್ರು ಬಂದರೆ ಯಾವುದೇ ಏಜಲ್ಲಿ ಬರಲಿ, 23 ಬರಲಿ, 50 ಬರಲಿ, 45 ಬರಲಿ, ಅವ್ರಿಗೆ IVF ಟ್ರೀಟ್ಮೆಂಟ್ ಇರುತ್ತೆ. ಅಂದರೆ ಗರ್ಭನಾಳ ಬ್ಲಾಕ್ ಆಗಿರೋರಿಗೆ, ಅಥವಾ ಗಂಡಸರಲ್ಲಿ ಕೌಂಟ್ 10 ಮಿಲಿಯನ್ಗಿಂತ ಕಡಿಮೆ ಇರೋರಲ್ಲಿ, ಅಥವಾ 0 ಕೌಂಟ್ ಇರೋದ್ರಲ್ಲಿ, ಅಥವಾ ಕೆಲವು ದಂಪತಿಗಳಿಗೆ ಒಂದು ಮಗು ಆಗಿರತ್ತೆ, ಒಂದು ಮಗು ಆಗಿದೆ ಅಲ್ಲ ಅಂತ ತುಂಬಾ ತಡ ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಅವ್ರು ಟ್ಯೂಬ್ಸ್ ಎಫೆಕ್ಟ್ ಆಗಿರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಜೆನೆಟಿಕ್ ತೊಂದರೆಗಳೇನಾದರೂ ಇರ್ಬೋದು. ಸೊ ಇಂಥದ್ದನ್ನು ನಾವು ಗುರ್ತಿಸಿ ಅದನ್ನು IVF ಅಲ್ಲಿ ಕರೆಕ್ಟ್ ಮಾಡೋ ಚಾನ್ಸಸ್ ಇದೆ. ಜೆನೆಟಿಕ್ ತೊಂದರೆ ಇರೋದನ್ನ ನಾವು ಹಾಕೋವಾಗೆ ಭ್ರೂಣನ ಟೆಸ್ಟ್ ಮಾಡಿ ಆ ಪ್ರಾಬ್ಲಮ್ ಇಲ್ಲದೆ ಇರೋ ಭ್ರೂಣನ ಹಾಕ್ಬೋದು. ಸೊ ಇಂಥದಕ್ಕೆಲ್ಲ IVF ಬೇಕು. ಬಟ್ ಇನ್ನು ಕೆಲವ್ರಿಗೆ ಸಿಂಪಲ್ ಮೆಥಡ್ಸಲ್ಲೇ ಕನ್ಸೀವ್ ಆಗ್ತಾರೆ. ಯಾವಾಗ ನಮಗೆ ಆಪ್ಷನ್ಸ್ ಇರುತ್ತೆ ಮಹಿಳೆಯರು ಬೇಗ ಬಂದಾಗ, ಯಾಕಂದರೆ ಏಜ್ ಅನ್ನೋದು ತುಂಬ ಪ್ರೆಷಸ್, ಅಮೂಲ್ಯ ಅದು. ಓಕೆ, ತುಂಬ ಮಹತ್ವ ಇದೆ. ಬರೀ ಒಂದು ನಂಬರ್ ಅಲ್ವಾ ಏಜು, ಎನಿ ಟೈಮ್ ಹೋಗ್ಬೋದು ಅಂತ ಅಂದ್ಕೊಳ್ತಾರೆ. ಡೆಫಿನೆಟ್ಲಿ ನೋ. ಹೆಂಗಸರಿಗೆ ಎಸ್ಪೆಷಲಿ 23ರಿಂದ 30 ವಯಸ್ಸು ಒಳಗಡೆ ಮೊಟ್ಟೆ ಸಂಖ್ಯೆ ಆಗಲಿ, ಮೊಟ್ಟೆ ಕ್ವಾಲಿಟಿ ಆಗಲಿ ಬೆಸ್ಟ್ ಇರುತ್ತೆ. ಸೊ ಅದು ಆದಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು 5 ವರ್ಷ ಹಿಂದೆ ಬಂದಿದ್ರು ಇದೇ ಟ್ರೀಟ್ಮೆಂಟ್ ಹೇಳಿರ್ತಿದ್ರಲ್ಲ ಅಂತ ನಾವೇ ಲೇಟ್ ಬಂದ್ವಿ ಅಂತಾರೆ. ಖಂಡಿತ ಅವಾಗ ಪ್ರೆಷಿಯಸ್ ಟೈಮ್ ಏನಿರುತ್ತೆ ಅದು ಲೂಸ್ ಆಗಿರುತ್ತೆ. ವಿ ಕೆನ್ ನಾಟ್ ಟರ್ನ್ ದ ಕ್ಲಾಕ್ ಬ್ಯಾಕ್. ಇನ್ನೊಂದು ಬಂದು IVF ಏನು ಏಜಲ್ಲಿ ಮಾಡಿಸಿದ್ರು 100% ಸಕ್ಸಸ್ಫುಲ್ ಇರುತ್ತೆ. ಸೊ ಅದಕ್ಕೆ ನಾವು ಲೇಟಾಗಿ ಬಂದ್ವಿ ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ಡೆಫಿನೆಟ್ಲಿ ನಾಟ್ ಟ್ರೂ. IVF ಅನ್ನೋದು ಅದ್ರ ಏನು ಅಸಿಸ್ಟೆಡ್ ಕನ್ಸೆಪ್ಷನ್, ನಿಮ್ಮದೇ ಮೊಟ್ಟೆನ ನಾವು ಬಾಡಿಯಿಂದ ಆಚೆ ತೆಗಿತೀವಿ, ಗಂಡಸರು ಸೇಮ್ ಅವ್ರದ್ದೇ ಹಸ್ಬೆಂಡ್ ವೀರ್ಯಾಣುನ ಸೇರಿಸ್ಬಿಟ್ಟು ಭ್ರೂಣ ತಯಾರು ಮಾಡಿ ವಾಪಸ್ ಹಾಕ್ತೀವಿ. ಸೊ ಅದರಲ್ಲೂ ಕೂಡ ಏಜ್ ಕಡಿಮೆ ಇದ್ದಾಗ ಅಥವಾ ಕರೆಕ್ಟ್ ಏಜಲ್ಲಿ ಮಾಡಿದಾಗ ಸಕ್ಸಸ್ ರೇಟ್ಸ್ ಚೆನ್ನಾಗಿ ಸಿಗುತ್ತೆ. 40 ಮಾಡಿದಾಗ ಅವ್ರಿಗೆ ಎಷ್ಟು ವಯಸ್ಸಾಗಿರುತ್ತೋ ಮೊಟ್ಟೆ ಕೂಡ ಅಷ್ಟೇ ವಯಸ್ಸಾಗಿರುತ್ತೆ. ಸೊ ತೆಗ್ದಾಗ ಕ್ವಾಲಿಟಿ ಕಡಿಮೆ ಆಗಿರುತ್ತೆ. ಪ್ಲಸ್ ಇದೊಂದೇ ಅಲ್ಲದೆ IVF ಸಕ್ಸಸ್ ರೇಟ್ ಕಾರಣ ಏನು ಮಾಡ್ತಾ ಇದ್ದೀವಿ, ಮತ್ತು ಮೇಲ್ ಪಾರ್ಟ್ನರ್ ಫಿಮೇಲ್ ಪಾರ್ಟ್ನರ್ ಏಜ್ ಏನಿರುತ್ತೆ, ಅವ್ರದ್ದು BMI ಅಂದರೆ ಹೆಂಗಿರುತ್ತೆ, ವೆಯ್ಟ್ ಹೈಟಿಗೆ ತಕ್ಕಂಗಿರತ್ತಾ ಅಥವಾ ಜಾಸ್ತಿ ಇರುತ್ತಾ ಅದ್ರ ಮೇಲೆ, ಪ್ಲಸ್ ನಮ್ಮ ಲ್ಯಾಬ್ ಪ್ಯಾರಾಮೀಟರ್ಸ್, ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್, ನಾವು ಯೂಸ್ ಮಾಡೋ ಪ್ರೋಟೋಕಾಲ್ ಎಲ್ಲದ್ರ ಮೇಲೆ ಆಧಾರಿತವಾಗಿರುತ್ತೆ. ಸೊ
ಅರ್ಲಿಯರ್ ದ ಬೆಟರ್ ಅಂತ ನಾವು ಹೇಳ್ತೀವಿ. ಇನ್ನೊಂದು ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಸೆಲ್ಫ್ ಡಯಾಗ್ನೋಸಿಸ್, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಸಿಂಪ್ಟಮ್ಸ್ ಸೇಮ್ ಇರ್ಬೋದು, ಇರ್ರೆಗ್ಯುಲರ್ ಸೈಕಲ್ಸ್ ಮೊಟ್ಟೆ ಸಂಖ್ಯೆ ಕಡಿಮೆ ಇದ್ದವರಲ್ಲೂ ಇರ್ಬೋದು, PCO ಅಂದ್ರೆ ಮೊಟ್ಟೆ ಸಂಖ್ಯೆ ಜಾಸ್ತಿ ಇದ್ದವರಲ್ಲೂ ಇರ್ಬೋದು. ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ ಒಂದು ಸಿಂಪಲ್ ಸ್ಕ್ಯಾನ್ ಅಥವಾ ಬ್ಲಡ್ ಟೆಸ್ಟ್ ಇದೆ. ಸೊ ಏನು ಆಧುನಿಕ ಇವಾಗ ಇದೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಸಮಾಲೋಚನೆ ಮಾಡಿಕೊಂಡಾಗ ನಮಗೆ ಬೆಟರ್ ಐಡಿಯಾ ಸಿಗುತ್ತೆ. ಸೊ ಪ್ಲಾನಿಂಗಿಗೂ ಬೆಟರ್ ಟೈಮ್ ಲೈನ್ ಸಿಗುತ್ತೆ. ಓಕೆ ಡಾಕ್ಟರ್, ಈಗ ನಾವು ಮಾತನಾಡ್ತಾ ಇದ್ವಿ ಈಗ ಸೋಷಿಯಲ್ ಮೀಡಿಯಾದ ಒಂದು ಇಂಪ್ಯಾಕ್ಟ್ ಹೇಗೆ ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ವಿ, ವೆಯ್ಟ್ ಗೇನ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಒಂದಷ್ಟು ಮಂದಿ ಇನ್ಫ್ಲೂಯೆನ್ಸರ್ಸ್ ಸಜೆಷನ್ಸ್ ಕೊಡ್ತಾರೆ, ಆ ಫುಡ್ ತಗೊಳ್ಳಿ, ಈ ಫುಡ್ ತಗೊಳ್ಳಿ ಅಂತ ಹೇಳಿ. ಇವನ್ ಈ ಫರ್ಟಿಲಿಟಿ ವಿಚಾರದಲ್ಲೂ ಕೂಡ ಅದು ನಡೀತಾ ಇದೆ, ಇಂತಹ ಫುಡ್ ತಗೊಂಡ್ರೆ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಡೇಂಜರಸ್ ಅಂತ ಹೇಳ್ತೀರಿ, ಅಥವಾ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತಾ ಅಂತ? ಸೊ ಡಯಟ್ ಅನ್ನೋದು ಫರ್ಟಿಲಿಟಿಗೆ ತುಂಬ ಇಂಪಾರ್ಟೆಂಟ್ ಪಾರ್ಟ್, ಓಕೆನಾ. ಸೊ ನಾವು ಹೇಳ್ತೀವಿ ವಿಟಮಿನ್ ಸಿ ರಿಚ್ ಫುಡ್, ನಿಂಬೆಹಣ್ಣು, ಗೂಸ್ಬೆರಿ, ನೆಲ್ಲಿಕಾಯಿ ಅಥವಾ ಪೊಮೊಗ್ರೆನೇಟ್, ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನಕ್ಕೆ ಆ್ಯಂಟಾಕ್ಸಿಡೆಂಟ್ ರಿಚ್ ಇರುತ್ತೆ. ಸೊ ನಾವು ಕೊಡೋ ಮಾತ್ರೆಯಲ್ಲೂ ಏನೇನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದೆಲ್ಲ ನಾವು ಒಳ್ಳೆ ಆಹಾರದಿಂದ ಪಡಿಬೋದು. ಸೊ ಅದು ಪ್ಲಸ್ ಫ್ಯಾಟ್ಸ್ ಅಥವಾ ಆಚೆ ಕಡೆ ಫ್ರೈ ಮಾಡಿರೋ ಫುಡ್, ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ, ಹೆಲ್ದಿ ಫುಡ್, ಹೋಲ್ ಗ್ರೇನ್ಸ್ ಏನು ಬರುತ್ತೆ, ರಾಗಿ, ಮಿಲ್ಲೆಟ್ಸ್, ನವಣೆ, ಇದನ್ನು ಕನ್ಸ್ಯೂಮ್ ಮಾಡಿ ಅಂತ ನಾವು ಹೇಳ್ತೀವಿ. ಸೊ ಡಯಟ್ ಒಂದು ಬಿಗ್ ಪಾರ್ಟ್ ಫರ್ಟಿಲಿಟಿಗೆ. ಬಟ್ ಫ್ಯಾಟ್ ಡಯಟ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ 10 ಡೇಸಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಪೌಡರ್ಸಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಎಷ್ಟೊಂದು ಜನ, ಒಂದ್ಸತಿ ನಮಗೆ ಒಬ್ಬರು ಮೇಲ್ ಪಾರ್ಟ್ನರ್ ಬಂದಿದ್ರು, ಅವ್ರು ತುಂಬ ಜಿಮ್ ಮಾಡ್ತಾರೆ, ನೋಡೋಕೆ ತುಂಬ ಹೆಲ್ದಿಯಾಗಿ, ಅಂದರೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಐಡಿಯಲ್ ಆಗಿತ್ತು. ಬಟ್ ಅವ್ರ ಕೌಂಟ್ ಟೆಸ್ಟ್ ಮಾಡಿದಾಗ ತುಂಬ ವೀರ್ಯ ಕೌಂಟ್ ಕಡಿಮೆ ಇತ್ತು. ಏನಕ್ಕೆ ಅಂತ ನಾವು ಡೀಟೇಲ್ಡ್ ಹಿಸ್ಟ್ರಿ ತಗೊಂಡಾಗ ಅವ್ರು ಸಪ್ಲಿಮೆಂಟ್ಸ್ ತಗೊಳ್ತಾ ಇದ್ರು. ಆ್ಯಂಡ್ ಆ ಜಿಮ್ ಇನ್ಸ್ಟ್ರಕ್ಟರ್ ಹೇಳಿದ ಥರ ಇಂಜೆಕ್ಷನ್ಸ್ ಕೂಡ ತಗೊಳ್ತಾ ಇದ್ರು. ಅದು ನಾವು ತಗೊಂಡು ಬಂದು ನೋಡಿದಾಗ ದೋಸ್ ಆರ್ ಹಾರ್ಮೋನಲ್ ಇಂಜೆಕ್ಷನ್ಸ್, ಟೆಸ್ಟೋಸ್ಟ್ರಾನ್ ಇಂಜೆಕ್ಷನ್ಸ್. ಸೊ ಅದು ಕೊಟ್ಟಾಗ ನ್ಯಾಚುರಲಿ ಮೇಲ್ ಕೌಂಟ್ ಸಪ್ರೆಸ್ ಆಗತ್ತೆ. ಸೊ ಆ ಥರದ್ದು ಓವರ್ ದ ಕೌಂಟರ್ ತಗೊಳ್ಳೋದಾಗ್ಲಿ ಮಾಡಿದಾಗ ಫಲವತ್ತತೆ ಯೂಸ್ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹಾರ್ಮ್ ಅಂತೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಯಟ್ ಇಸ್ ಅ ಬಿಗ್ ಪಾರ್ಟ್ ಫಲವತ್ತತೆಗೆ, ಬಟ್ ದಟ್ಸ್ ನಾಟ್ ದ ಟ್ರೀಟ್ಮೆಂಟ್. ಎಷ್ಟೊಂದು ಜನ ನಾವು ಹೆಲ್ದಿ ಆಗಿದ್ರು ನಮಗೆ ಯಾಕೆ ಕೌಂಟ್ ಹಿಂಗೆ ಬಂದಿದೆ ಅಂತ ಕೇಳ್ತಾರೆ, ಅಥವಾ ನಮ್ಮ BMI ಕರೆಕ್ಟ್ ಆಗಿದ್ರು ನಮಗೆ ಯಾಕೆ PCO ಇದೆ ಅಂತ ಕೇಳ್ತಾರೆ. ಸೊ ಫರ್ಟಿಲಿಟಿ ಅನ್ನೋದು ಡಯಟ್ ವೆರಿ ಇಂಪಾರ್ಟೆಂಟ್, ಬಟ್ ಅದು ಕ್ಯೂರ್ ಅಲ್ಲ. ಅದು ಒಂದು ಬಿಗ್ ಪಾರ್ಟ್, ಅಡಿಷ್ನಲ್ ಅದು ಸಕ್ಸಸ್ ರೇಟ್ ಇಂಪ್ರೂವ್ ಆಗೋಕ್ಕೆ. ಬಟ್ ಪ್ರಾಬ್ಲಮ್ ಏನಿರುತ್ತೆ ಗುರುತಿಸಿ ನಾವು ಅದನ್ನು ಟ್ರೀಟ್ ಮಾಡಬೇಕು ಅಲಾಂಗ್ ವಿತ್ ಗುಡ್ ಡಯಟ್. ಓಕೆ ಡಾಕ್ಟರ್, ಈಗ ಪುರುಷ ಬಂಜೆತನ ಅಥವಾ ಮಹಿಳೆ ಬಂಜೆತನ ಇದರಲ್ಲಿ ಯಾವ ರೀತಿ ವ್ಯತ್ಯಾಸಗಳಿರುತ್ತೆ ಅಂತ ಹೇಳಿ ಡಾಕ್ಟರ್. ಪ್ರಮುಖವಾಗಿ ಈ IVF ಟ್ರೀಟ್ಮೆಂಟ್ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅದು ಸಫಲತೆಯನ್ನು ಕಾಣಬಹುದು ಎರಡೂ ಜೆಂಡರಲ್ಲಿ? ಸೊ ಮಹಿಳೆಯರದು ಒಂದು 30% ಅಷ್ಟು ನಾವು ಕಾರಣ ನೋಡ್ತಾ ಇದೀವಿ, ಅಂದರೆ ಬರೀ ಮಹಿಳೆಯರದು. ಪುರುಷರದು ಅಷ್ಟೇ 30 to 40% ಕಾಂಟ್ರಿಬ್ಯೂಷನ್. ಕೆಲವರಲ್ಲಿ ಇಬ್ಬರದು ಸ್ವಲ್ಪ ಇರ್ಬೋದು, ಅಂದರೆ 30% ಇಬ್ಬರದು ಹಾಫ್ ಆ್ಯಂಡ್ ಹಾಫ್. ಇನ್ನೊಂದು 10% ಅಲ್ಲಿ ಎಲ್ಲ ನಾರ್ಮಲ್ ಅಂದರೆ ಏನು, ರೆಗ್ಯುಲರ್ ಆಗಿ ಋತುಚಕ್ರ ಆಗ್ತಾ ಇರುತ್ತೆ 28-30 ದಿನಕ್ಕೆ, ಮೊಟ್ಟೆ ಸಂಖ್ಯೆ ಚೆನ್ನಾಗಿರುತ್ತೆ, ಅಂಡೋತ್ಪತ್ತಿ ಆಗ್ತಾ ಇರುತ್ತೆ, ಅಂದರೆ ಓವ್ಯುಲೇಷನ್ ಆಗ್ತಾ ಇರುತ್ತೆ, ಗಂಡಸರಿಗೂ ವೀರ್ಯ ಸಂಖ್ಯೆ ಚೆನ್ನಾಗಿರುತ್ತೆ, ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ. ಸೊ ಇದನ್ನ ಅನ್ಎಕ್ಸ್ಪ್ಲೇನ್ ಅಂತ ಹೇಳ್ತೀವಿ. ಏನೇ ಕಾರಣ ಇದ್ರು, ಇವಾಗ ಮೊಟ್ಟೆ ಸಂಖ್ಯೆ ಜಾಸ್ತಿ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್, PCO ಇದೆ, ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಯಟ್, ಸಿಂಪಲ್ ಟ್ರೀಟ್ಮೆಂಟ್ಸ್, ಗರ್ಭನಾಳ ಓಪನ್ ಇದ್ರೆ ಜಸ್ಟ್ ನಾವು ಮೊಟ್ಟೆ ಬೆಳೆಸಿ ಯಾವ ಟೈಮಲ್ಲಿ ಸೇರಬೇಕು ಅಂತ ಹೇಳ್ತೀವಿ. ಇದರಲ್ಲೇ ಆಲ್ಮೋಸ್ಟ್ 8 to 10% ಸಕ್ಸಸ್ ಬರುತ್ತೆ ಈಚ್ ಸೈಕಲಿಂದ. ಅಥವಾ ಕೌನ್ಸಲ್ ಸ್ವಲ್ಪ ಕಡಿಮೆ ಇದೆ, ಅಂದರೆ 15 ಮಿಲಿಯನ್ 16 ಮಿಲಿಯನ್ ಇರಬೇಕಾಗಿರೋ ಕಡೆ 12 ಮಿಲಿಯನ್ ಇದೆ. ಅಥವಾ ಮೊಟಿಲಿಟಿ, ಚಲನೆ ಶಕ್ತಿ ವೀರ್ಯದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂದವ್ರಿಗೆ, ಹೆಂಗಸರ ವಯಸ್ಸು ಕಡಿಮೆ ಇದ್ದರೆ, ಗರ್ಭನಾಳ ಓಪನ್ ಇದ್ದರೆ ಅವ್ರಿಗೆ ಸ್ವಲ್ಪ IUI ಅನ್ನೋ ಚಿಕಿತ್ಸೆ ಮಾಡ್ಬೋದು. ಅದರಲ್ಲೂ 20% ಅಷ್ಟು ನಮಗೆ ಸಕ್ಸಸ್ ರೇಟ್ ಸಿಗುತ್ತೆ. ಝೀರೋ ಕೌಂಟ್ ಇದ್ದವ್ರು ಎಷ್ಟೊಂದು ಜನ ನಮಗೆ ಝೀರೋ ಕೌಂಟ್ ಇದೆ ಆಗೋದೇ ಇಲ್ಲ ಅಂದ್ಕೊಂಡು ಬರೋದೇ ಇಲ್ಲ. ಸೊ ಒಬ್ಬರು ದಂಪತಿ 36 ವಯಸ್ಸಲ್ಲಿ ಬಂದರು, ಹೀಗೆ ಒಂದು ವಿಡಿಯೋ ನೋಡಿಕೊಂಡು ಝೀರೋ ಕೌಂಟ್ ಇದ್ದವರಿಗೂ ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಆಗಿದೆ ಅಂತ ನಾವು ಕೇಳಿದ್ದೀವಿ, ಅದರಿಂದ ಬಂದಿದ್ದೀವಿ ಅಂತ. ಸೊ ಅವರಿಗೆ ನಾವು ಬೀಜದಿಂದ ಡೈರೆಕ್ಟಾಗಿ ಸರ್ಜಿಕಲಿ ಸ್ಪರ್ಮ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಭ್ರೂಣ ತಯಾರಿಸಿ ಮಾಡಿ ಅವ್ರಿಗೂ ಪ್ರೆಗ್ನೆನ್ಸಿ ಆಯಿತು. ಒಂದು ಮುದ್ದಾದ ಹೆಣ್ಮಗು ಹುಟ್ಟಿದೆ ಇವಾಗ ಇತ್ತೀಚೆಗೆ, ಒಂದು 3 ತಿಂಗಳಾಗಿರ್ಬೋದು. ಸೊ ಅಂಥದ್ದಕ್ಕೆ ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಜೆನೆಟಿಕ್ ಕಾಸಸ್ ಇದ್ರೂ ಅದನ್ನು ನಾವು ಟೆಸ್ಟ್ ಮಾಡಿ ಒಳ್ಳೆ ಹೆಲ್ದಿ ಭ್ರೂಣ ಹಾಕ್ಬೋದು. ಸೊ ಫಸ್ಟ್ ಬಂದು ಸಮಾಲೋಚನೆ ಮಾಡಿದಾಗ ಏನು ಇದೆ ಸಮಸ್ಯೆ ಅಂತ ತಿಳ್ಕೊಂಡಾಗ ಸಕ್ಸಸ್ ರೇಟ್ಸ್, ಟ್ರೀಟ್ಮೆಂಟ್ ಅದ್ರ ತಕ್ಕಂಗೆ ನಾವು ಸಜೆಸ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಎಷ್ಟೋ ಮಂದಿಗೆ ಆಸೆ ಇರುತ್ತೆ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗಬೇಕು ಅಂತ ಹೇಳಿ. IVF ಅನ್ನೋದು ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಕೊಡುತ್ತಾ? ರೇಟಿಂಗ್ ಹೇಗಿದೆ ಅಂತ ಡಾಕ್ಟರ್?
ಡೆಫಿನೆಟ್ಲಿ ಕೊಡುತ್ತೆ. ಇವಾಗ ನೀವು ಮಾತಾಡಿದವರು ಫಸ್ಟ್ ಟೈಮಲ್ಲೇ ಕನ್ಸೀವ್ ಆದವರು, ಸೊ ಆ ಥರದ್ದು ಹಲವಾರು ಸಕ್ಸಸ್ ಸ್ಟೋರೀಸ್ ಇದೆ. IVF ಒಂದು ಸೈಕಲಲ್ಲಿ ಸಕ್ಸಸ್ ರೇಟ್ ಬಂದು ಆಲ್ಮೋಸ್ಟ್ 60% ಮೇಲೆ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಏಜ್ ನಾವೇನು ರೀಸನಿಗೆ ಮಾಡಿದ್ದೀವಿ ಅನ್ನೋದ್ರ ಮೇಲೆ. ಸೊ ಇನ್ನು ಕೆಲವ್ರಿಗೆ ಅದು ಇನ್ನೂ ಹೆಚ್ಚು ಮಾಡಬೇಕು ಸಕ್ಸಸ್ ರೇಟ್ಸ್ ಅಂದರೆ ಜೆನೆಟಿಕ್ ಕಾಸ್ ಇರ್ಬೋದು, ಅಥವಾ ಭ್ರೂಣಾನ್ ಟೆಸ್ಟ್ ಮಾಡಿ ಹಾಕಿದಾಗ 70-80% ತನಕನೂ ತಟ್ಟತ್ತೆ. ಸೊ ಹಿಂಗೆ ಕಾಸಸ್ ಹುಡುಕೊಳ್ತಾ ಹೋದಾಗ ಸಕ್ಸಸ್ ರೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದಲ್ಲದೆ ನಾವು ಯೂಸ್ ಮಾಡೋ ಪ್ರೋಟೋಕಾಲ್, ಇಂಜೆಕ್ಷನ್ಸ್ ಏನು ಹಾಕ್ತೀವಿ, ಯಾವ ಡೋಸಲ್ಲಿ ಹಾಕ್ತೀವಿ, ಪರ್ಸ್ನಲೈಸ್ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ, ಪ್ಲಸ್ ನಮ್ಮಲ್ಲಿರೋ ಲ್ಯಾಬ್, ಎಂಬ್ರಿಯಾಲಜಿ ಲ್ಯಾಬ್ ಪ್ಲಸ್ ಎಂಬ್ರಿಯಾಲಜಿಸ್ಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸಕ್ಸಸ್ ರೇಟ್ಗೆ. ಸೊ ಅದು ಯಾವ ಸ್ಟ್ಯಾಂಡರ್ಡ್ಸಲ್ಲಿದೆ, ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಮೀಟ್ ಆಗ್ತಾ ಇದೆಯಾ ಇಲ್ವಾ, ನಾವು ಯೂಸ್ ಮಾಡೋ ಮೀಡಿಯಾ ಎಂಥದ್ದು, ಇಂಜೆಕ್ಷನ್ಸ್ ಕರೆಕ್ಟಾಗಿ ಸಿಗ್ತಾ ಇದೆಯಾ ಇಲ್ವಾ, ಮಾನಿಟ್ರಿಂಗ್ ಹೆಂಗಾಗ್ತದೆ, ಇದೆಲ್ಲದ್ರ ಮೇಲೂ ಸಪೋರ್ಟ್ ಮೆಡಿಸಿನ್ಸ್ ಏನು ಕೊಡ್ತಾ ಇದ್ದೀವಿ, ಇನ್ಸ್ಟ್ರಕ್ಷನ್ಸ್ ಹೆಂಗಿದೆ, ಎಲ್ಲದ್ರ ಮೇಲೂ ಸಕ್ಸಸ್ ರೇಟ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿ ಆಲ್ಮೋಸ್ಟ್ 60%ಗಿಂತ ಜಾಸ್ತಿ ಸಕ್ಸಸ್ ರೇಟ್ ವಿತ್ 1 IVF ಸೈಕಲ್ ಸಿಗ್ತಾ ಇದೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ ವಿನುತಾ ಅಂತ ಹೇಳಿ, ಗರ್ಭಗುಡೆ IVF ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ಪಡೆದು ಯಶಸ್ಸನ್ನು ಕಂಡವರು. ನಮಸ್ತೆ ವಿನುತಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ತಮಗೂ ಕೂಡ ಈ ಒಂದು IVF ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿ ವರ್ಕ್ ಆಗಿದೆ ಅನ್ನೋ ಮಾಹಿತಿ ಇದೆ. ಯಾವಾಗ ತಾವು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು, ಹೇಗಿತ್ತಮ್ಮ ಆ ಒಂದು ಪ್ರಕ್ರಿಯೆ, ಎಷ್ಟು ಖುಷಿಯಾಗಿದ್ದೀರಿ ತಾವು ಈಗ? ಮ್ಯಾಮ್, ಇದು ಆಕ್ಚುಲಿ ನಾವು ಅನ್ಕೊಂಡೇ ಇರ್ಲಿಲ್ಲ. ಸೊ ಫಸ್ಟ್ ನಾವು ಅಕ್ಟೋಬರ್ ಅಲ್ಲಿ ಜಸ್ಟ್ ಕ್ಯಾಶುವಲ್ ವಿಸಿಟ್ ಅಥವಾ ಕನ್ಸಲ್ಟೇಷನ್ ಹೇಗೆ ಒಪಿನಿಯನ್ ತಗೊಳ್ಳೋಣ ಅಂತ ಹೋದ್ವಿ. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಹೋದ್ವಿ. ಸೊ ಡೇ 1 ಇಂದಾನೇ ಲೈಕ್ ಎಸ್ಪೆಷಲಿ ದೀಪ್ತಿ ಮ್ಯಾಮ್ಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಅವರಿಂದಾನೇ ಸ್ಟಾರ್ಟಿಂಗ್ ಫ್ರಮ್ ಡೇ 1 ಇಂದ ಇವತ್ತಿನವರೆಗೂ ಅವ್ರು ಅದೇ ಸ್ಮೈಲಿಂಗ್ ಫೇಸ್ ಅಲ್ಲಿ ಏನೇ ಡೌಟ್ಸ್ ಇದ್ರು ಎಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಕೂಡ. ಸೊ ಅಂಡ್ ಪ್ರತಿಯೊಬ್ರು ಅಲ್ಲಿ ಸ್ಟಾಫ್ ಆಗಿರ್ಬೋದು, ಅಲ್ಲಿ ಯಾರ್ಯಾರು ಇದಾರೋ ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ರು. OPU ಇರ್ಬೋದು, FET ಆಗಿರ್ಬೋದು, ಎಲ್ಲಾನು ಕೂಡ ಎಷ್ಟು ನೀಟಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿದ್ರು ನಮ್ಗೆ ಹೇಗೆ ಹೆಂಗಾಗುತ್ತೆ ಅಂತ. ಅದ್ರ ತಕ್ಕನಾಗೆ ಸೊ ವಿತ್ ಗಾಡ್ ಗ್ರೇಸ್ ಅಂಡ್ ಡಾಕ್ಟರ್ ಲೈಕ್ ಟ್ರೀಟ್ಮೆಂಟ್ ಇಂದ ಸೊ ಒಂದು ಸಕ್ಸಸ್ ಆಗಿದೆ ವಿತ್ ಲೈಕ್ ಫಸ್ಟ್ ಅಟೆಂಪ್ಟ್ ಅಲ್ಲೇ. ಸೊ ತುಂಬಾನೇ ಥ್ಯಾಂಕ್ಫುಲ್ ಆಗಿದ್ದೀವಿ ಮ್ಯಾಮ್. ಮಾತಾಡಿ ಡಾಕ್ಟರ್ ಇದ್ದಾರೆ. ಏನ್ ಸಮಸ್ಯೆ ಆಗಿತ್ತು ಅಂತ ವಿನುತಾ ಅವರಿಗೆ ಡಾಕ್ಟರ್? ಸೊ ಇವರಿಗೆ ಆಲ್ರೆಡಿ ನಾವು ಹೇಳ್ದಂಗೆ ಅವರು ಬೇರೆ ಕಡೆ ವೀರ್ಯ ಪರೀಕ್ಷೆ ಮಾಡಿಸ್ಕೊಂಡ್ ಬಂದಿದ್ರು. ಸೊ ಕೌಂಟ್ ಕಡಿಮೆ ಇತ್ತು. ಓಕೆ, ಸೊ ಅಂಥವರಿಗೆ ವಯಸ್ಸು ಕಡಿಮೆ ಇದ್ರು, ಅಷ್ಟು ಕೌಂಟ್ ಕಡಿಮೆ ಇದ್ದಾಗ ಮೆಡಿಕಲ್ ಮ್ಯಾನೇಜ್ಮೆಂಟು ಟ್ರೈ ಮಾಡಿದ್ರು. ಇಂಪ್ರೂವ್ ಆಗದೆ ಇರುವಾಗ IVF ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಒಂದೇ ಪಿಕಪ್ಪಲ್ಲಿ ಬಂದಿದ್ದ ಮೊಟ್ಟೆಯಲ್ಲಿ 5 ಭ್ರೂಣ ಆಯಿತು. ಫಸ್ಟ್ ಟೈಮಿಗೆ ನಾವು 2 ಭ್ರೂಣ ಹಾಕಿದ್ವಿ, ಅದರಲ್ಲೇ ಅವ್ರಿಗೆ ಸಕ್ಸಸ್ ರೇಟ್ ಸಿಕ್ತು. ಅಕ್ಟೋಬರಲ್ಲಿ ಬಂದರು, ಇವಾಗ ಆಲ್ರೆಡಿ 9 ವೀಕ್ಸ್ ಪ್ರೆಗ್ನೆನ್ಸಿ. ಆ್ಯಂಡ್ ಅವರು ಮದುವೆ ಆಗಿ 2 years ಆಗಿದ್ರು. 1 year ಟ್ರೈ ಮಾಡಿದ್ಮೇಲೆ ಮಾಹಿತಿ ಇತ್ತು ಅವ್ರಿಗೆ, ಎಜುಕೇಟೆಡ್ ಇಬ್ರು. ಸೊ ಅವರೇ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ರು. ಸೊ ದಿಸ್ ಅಗೇನ್ ಇನ್ಫಾರ್ಮೇಶನ್ ಸಿಕ್ಕಿದ್ರಲ್ಲಿ ಅವ್ರು ಟೆಸ್ಟ್ ಮಾಡಿಕೊಂಡು ಅವರೇ ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ಕೊಂಡು ಬಂದಿದ್ರು. ಸೊ ಅದಕ್ಕೆ ನಾವು ಹೆಲ್ಪ್ ಮಾಡಿ ಈ ಥರ ಇದ್ರೆ ಹಿಂಗೆ, ಈ ಪ್ರಾಬ್ಲಮ್ ಇದು ಆಪ್ಷನ್ಸ್, ದೀಸ್ ಆರ್ ದ ಆಪ್ಷನ್ಸ್ ಅಂದ್ಬಿಟ್ಟು ಗೈಡ್ ಮಾಡಿದ್ಮೇಲೆ ದಿಸ್ ಇಸ್ ವಾಟ್ ದೇ ಹ್ಯಾಡ್ ಸಕ್ಸಸ್ ಅರ್ಲಿ ಏಜಲ್ಲಿ. ಓಕೆ, ಧನ್ಯವಾದ ವಿನೋದ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಋತುಚಕ್ರ ಅನ್ನೋದು ಮಂತ್ಲಿ ಕರೆಕ್ಟಾಗಿ ಆಗ್ತಾ ಇದ್ರೂ ಕೂಡ ಒಂದಷ್ಟು ಮಂದಿಗೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಈಗ ಸಾಮಾನ್ಯವಾಗಿ ಋತುಚಕ್ರ ಸರಿಯಾಗಿ ಆಗದೇ ಇರುವುದು ಪ್ರೆಗ್ನೆನ್ಸಿ ಆಗದೇ ಇರೋದಕ್ಕೆ ಕಾರಣ ಅಂತ ನಾವು ಕೇಳ್ಪಟ್ಟಿದೀವಿ. ಇದು ರೆಗ್ಯುಲರ್ ಇದ್ರೂ ಕೂಡ ಯಾಕೆ ಬಂಜತನದ ಸಮಸ್ಯೆಯನ್ನು ಒಂದಷ್ಟು ಮಂದಿ ಫೇಸ್ ಮಾಡಬೇಕಾಗತ್ತೆ? ಸೊ ಋತುಚಕ್ರ ಅನ್ನೋದು ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ಅದರಲ್ಲಿ 60-80% ಅವ್ರಿಗೆ ಅಂಡೋತ್ಪತ್ತಿ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಋತುಚಕ್ರ ಕರೆಕ್ಟಾಗಿದ್ರು ಅಂಡೋತ್ಪತ್ತಿ ಕರೆಕ್ಟಾಗಿ ಆಗ್ತಾ ಇರಲ್ಲ, ಅಂದರೆ ಓವ್ಯುಲೇಷನ್ ರಿಲೀಸಲ್ ಪ್ರಾಬ್ಲಮ್ ಈ ಥರ ಇರ್ಬೋದು. ಅಥವಾ ಅದು ಕರೆಕ್ಟಾಗಿ ಆಗ್ತಾ ಇದ್ರು ಗರ್ಭನಾಳ ಬ್ಲಾಕ್ ಇದ್ದರೆ ಗರ್ಭನಾಳದಲ್ಲೇ ವೀರ್ಯ ಮತ್ತು ಎಗ್ ಏನಿದೆ ಸೇರ್ಬಿಟ್ಟು ಪ್ರೆಗ್ನೆನ್ಸಿ ಭ್ರೂಣ ಆಗಿ ಪ್ರೆಗ್ನೆನ್ಸಿ ನಿಲ್ಲೋದು. ಸೊ ಅದೇ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇಲ್ಲ ಅಂದರೆ ಆವಾಗ ಕೂಡ ಫರ್ಟಿಲಿಟಿ ಅಥವಾ ಸಂತಾನಹೀನತೆ ಪ್ರಾಬ್ಲಮ್ ಅವರು ಫೇಸ್ ಮಾಡ್ಬೋದು. ಆ್ಯಂಡ್ ಫರ್ಟಿಲಿಟಿ ಅನ್ನೋದು ಇಬ್ಬರು ಪಾರ್ಟ್ನರ್ಸಿಂದ ಬರೋದು. ಇವ್ರಿಗೆ ಋತುಚಕ್ರ ಕರೆಕ್ಟಾಗಿ ಆಗಿ ಅಂಡೋತ್ಪತ್ತಿ ಆಗ್ತಾ ಇದ್ರೂ ಕೂಡ ಮೇಲ್ ಪಾರ್ಟ್ನರ್ಗೆ ವೀರ್ಯದಲ್ಲಿ ತೊಂದರೆ ಅಥವಾ ಇಬ್ಬರಿಗೂ ಸೇರೋದ್ರಲ್ಲಿ ತೊಂದರೆ ಈ ಥರ ಏನಾದರೂ ಇದ್ದಾಗೂ ಫಲವತ್ತತೆ ಕಡಿಮೆ ಆಗುತ್ತೆ ಅಥವಾ ಸಂತಾನಹೀನತೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಸೊ ಇಬ್ರು ಒಟ್ಟಿಗೆ ಬಂದು ಬೇಸಿಕ್ ಟೆಸ್ಟ್ ಬಂದು ಜಸ್ಟ್ 1 ಸ್ಕ್ಯಾನ್ ಹೆಂಗಸರಿಗೆ ಆ್ಯಂಡ್ ಟ್ಯೂಬ್ ಟೆಸ್ಟಿಂಗ್, ಗರ್ಭನಾಳ ಓಪನ್ ಇದೆಯಾ ಇಲ್ವಾ ಅಂತ, ಗಂಡಸರಿಗೆ 1 ವೀರ್ಯ ಟೆಸ್ಟಿಂಗ್. ಇಷ್ಟು 3 ಟೆಸ್ಟಲ್ಲಿ ನಮ್ಗೆ ಆಲ್ಮೋಸ್ಟ್ 70% ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಕೆಲವ್ರಿಗೆ ಥೈರಾಯ್ಡ್ ಸಮಸ್ಯೆ, ಸೊ ಅಂಡೋತ್ಪತ್ತಿ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ರು, ಥೈರಾಯ್ಡ್ ಸ್ವಲ್ಪ ಹೈ ಇದ್ದರೆ ಆವಾಗ ಪ್ರೆಗ್ನೆನ್ಸಿ ನಿಲ್ಲೋದಿಲ್ಲ ಅಥವಾ ಪ್ರೆಗ್ನೆನ್ಸಿ ನಿಂತ್ರೂ ಪದೇ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಶುಗರ್ಸ್
ಇನ್ನೊಂದು ವೆರಿ ಸಿಂಪಲ್ ವೆರಿ ಕರೆಕ್ಟಬಲ್ ಪ್ರಾಬ್ಲಮ್. ಸೊ ಅದನ್ನೆಲ್ಲ ಗುರ್ತಿಡ್ದು ನಾವು ನೋಡಿದಾಗ ನಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸೊ ರೆಗ್ಯುಲರ್ ಸೈಕಲ್ಸ್ ಒಂದೇ ಅಲ್ಲ ಒಂದು ಮೆಷರ್ ಫರ್ಟಿಲಿಟಿಗೆ, ಇವೆಲ್ಲನೂ ಜನರಲ್ ಹೆಲ್ತ್ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಇಷ್ಟು ದಂಪತಿ ಡಾಕ್ಟರ್ ನಾವು ಹೆಲ್ದಿ ಆಗಿದ್ದೀವಿ, ಇವಾಗ ಮಗು ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದಷ್ಟು ದಿನ ಇದನ್ನ ಡಿಲೇ ಮಾಡಿಕೊಂಡು ಮುಂದೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಬ್ಯಾಡ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ, ಮಗುವನ್ನ ಪಡಿಬೇಕು ಅಂತ ಆಸೆ ಇದ್ರೂ ಕೂಡ ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡೋದು. ಸೊ ಏಜ್ ಅನ್ನೋದು ಇಬ್ರು ಪಾರ್ಟ್ನರ್ಸ್ಗೆ ಇಂಪಾರ್ಟೆಂಟು, ಬಟ್ ಮೋರ್ ಇಂಪಾರ್ಟೆಂಟ್ ಹೆಂಗಸರಿಗೆ, ಬಿಕಾಸ್ ಅವ್ರು ಹುಟ್ತಾನೆ ಅವರಿಗೆ ಫುಲ್ ಎಗ್ಸ್ ಏನು ರಿಸರ್ವ್ ಇರುತ್ತೆ ಅಷ್ಟು ಹುಟ್ತಾನೆ ಬಂದಿರತ್ತೆ. ಆ್ಯಂಡ್ ಅಂದರೆ ದೊಡ್ಡವರಾದ್ಮೇಲೆ ಎವ್ರಿ ಮಂತ್ ಒಂದಷ್ಟು ಮೊಟ್ಟೆಗಳು ಬರುತ್ತೆ, ಅದರಲ್ಲಿ ಒಂದು ದೊಡ್ಡದಾಗತ್ತೆ, ಅದು ಪ್ರೆಗ್ನೆನ್ಸಿಗೆ ಯೂಸ್ ಆಗಲಿ ಆಗದೆ ಇರಲಿ ಆ ಬ್ಯಾಚ್ ಫುಲ್ ಹೋಗುತ್ತೆ. ಸೊ ನೆಕ್ಸ್ಟ್ ಸೈಕಲ್ ಬಂದಾಗ ಇನ್ನೊಂದು ಬರುತ್ತೆ. ಸೊ ಈ ಥರ ಬರ್ತಾ 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 ಕಡಿಮೆ ಆಗ್ತಾನೆ ಹೋಗುತ್ತೆ ಸಂಖ್ಯೆ. ನಮ್ಮ ಏಜ್ ಆದಂಗೆಲ್ಲ ಮೊಟ್ಟೆ ಸಂಖ್ಯೆನೂ ಕಡಿಮೆ ಆಗುತ್ತೆ. ಸೊ ನಾವೇನು ನೋಡಿದ್ದೀವಿ ಅಂದರೆ 23 ಇಂದ 27 ಅಥವಾ ಮ್ಯಾಕ್ಸಿಮಮ್ 30-32 ವಯಸ್ಸರಲ್ಲಿ ಬೆಸ್ಟ್ ಕ್ವಾಲಿಟಿ ಎಗ್ಸ್ ಏನಿದೆ ಅದು ಬಿಡುಗಡೆ ಆಗಿರುತ್ತೆ. ಮತ್ತೆ ಬರ್ತಾ ಬರ್ತಾ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಆ್ಯಂಡ್ ಕ್ವಾಂಟಿಟಿ ಅಂದರೆ ನಂಬರ್ ಸಂಖ್ಯೆನೂ ಕಡಿಮೆ ಆಗುತ್ತೆ. ಸೊ 32 ಮೇಲೆ ಇಂಡಿಯನ್ ವುಮೆನಲ್ಲಿ ಸ್ಟೀಪ್ ಫಾಲ್ ನೋಡ್ತಾ ಇದ್ದೀವಿ ಎಗ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ. ಸೊ ಇದು ಒಂದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಡಿಲೇ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ದಟ್ ಇಸ್ ಓಕೆ, ಅದು ಅವ್ರ ಚಾಯ್ಸು. ಬಂದು ಒಂದ್ಸತಿ ಹೆಂಗೆ ನಾವು ಹೆಲ್ತ್ ಚೆಕ್ ಇಯರ್ಲಿ ಮಾಡಿಸ್ಕೊಳ್ತೀವಿ, ಸೊ ನಾವು ಡಿಲೇ ಮಾಡ್ತಾ ಇದ್ದೀವಿ ಅಂದರೆ ಒಂದು ಹೆಲ್ತ್ ಚೆಕ್, ಒಂದು ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅವ್ರ ಮೊಟ್ಟೆ ಸಂಖ್ಯೆ ಎಷ್ಟಿದೆ ಅಂತ, ಒಂದು ವೀರ್ಯ ಟೆಸ್ಟಲ್ಲಿ ಗೊತ್ತಾಗುತ್ತೆ ಇವ್ರ ಸ್ಪರ್ಮ್ ಹೆಲ್ತ್ ಹೆಂಗಿದೆ ಅಂತ. ಸೊ ಅದನ್ನ ನೋಡಿಕೊಂಡು ಕರೆಕ್ಟ್ ಆಗಿದೆ ಅಂದರೆ ಅವ್ರ ಪ್ರಕಾರ ಅವ್ರು ಪ್ಲಾನ್ ಮಾಡ್ಕೋಬಹುದು. ಅಥವಾ ತೊಂದರೆ ಬಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಎಂಬ್ರಿಯೋ ಫ್ರೀಸ್ ಮಾಡಿ ಇಟ್ಕೊಂಡು ಅವ್ರು ಲೇಟರ್ ಪ್ಲಾನ್ ಮಾಡ್ಕೋಬಹುದು, ಎಗ್ ಫ್ರೀಸಿಂಗ್. ಸೊ ಇದೆಲ್ಲ ಆಪ್ಷನ್ಸ್ ಇದೆ, ಅವ್ರು ಅದನ್ನು ಉಪಯೋಗಿಸ್ಕೊಳ್ಬೋದು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ ಐವಿಎಫ್ ಸೆಂಟರ್, ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣ ನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಬಾವಿ, RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ 9071234005. ಹಾಗೆಯೇ www.garbhagudi.com ಕೂಡ ತಾವು ವಿಸಿಟ್ ಕೊಡಬಹುದು.